ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಬಿ.ಎಡ್ಗೆ ಸರ್ಕಾರಿ ಕೋಟಾದ ಸೀಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿನಿಯರಲ್ಲಿ ಒಂದು ಪ್ರವೇಶ ಪ್ರಕ್ರಿಯೆ ಏನಿದೆಯಲ್ಲ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳಿರುವಂಥದ್ದಾಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಬಿ ಎಡ್ ವೆಯ್ಟ್ ಮಾಡ್ತಾ ಇರೋದಾಗಿರುತ್ತೆ. ಬಿ ಎಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಡಿಗ್ರಿ ಕಂಪ್ಲೀಟ್ ಆಗಿರುವಂಥ ವಿದ್ಯಾರ್ಥಿಗಳು, ಡಿಗ್ರಿನ ಮುಗಿಸ್ತಾ ಇರುವಂಥ ವಿದ್ಯಾರ್ಥಿಗಳು ಅಥವಾ ಒಂದು ಪೋಸ್ಟ್ ಗ್ರಾಜುಯೇಷನ್ ಅನ್ನು ಮಾಡ್ತಿರ್ತಕ್ಕಂಥ ಕಂಪ್ಲೀಟ್ ಹಂತದಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಅಥವಾ ಕಂಪ್ಲೀಟ್ ಮಾಡಿರುವಂಥವರೆಲ್ಲರೂ ಕೂಡ ಬಿ ಎಡ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸೊ ಯಾವಾಗ ಅಪ್ಲಿಕೇಶನ್ಗಳು ಶುರು ಆಗ್ತದೆ ಅಂತಾನು ಕೂಡ ವೇಟ್ ಮಾಡ್ತಿದ್ದೀರಾ, ಕೇಳ್ತಾನೆ ಇದ್ದೀರಾ. ನಂತರದಲ್ಲಿ ಅಪ್ಲಿಕೇಶನ್ಗಳನ್ನ ಪ್ರವೇಶಾತಿ ಏನಿದೆಲ್ಲ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕೇಳ್ತೀರಾ. ನಂತರದಲ್ಲಿ ಡಿಗ್ರಿ ಅಥವಾ ಎನ್.ಇ.ಪಿ ಅಥವಾ ಎಸ್.ಸಿ.ಪಿ ಅಂತಕ್ಕಂಥದ್ರಲ್ಲಿ ಎರಡು ಆರ್ಡರಲ್ಲಿ ವಿದ್ಯಾರ್ಥಿಗಳು ಡಿಗ್ರಿನ ಕೂಡ ಕಂಪ್ಲೀಟ್ ಮಾಡಿರ್ತೀರಾ. ಕಳೆದ ವರ್ಷಗಳಲ್ಲೂ ಕೂಡ ಎನ್.ಇ.ಪಿ ಪ್ರಕಾರದಲ್ಲಿ ಮಾಡಿರುವಂಥವ್ರು, ಈ ವರ್ಷ ಎಸ್.ಸಿ.ಬಿ ಪ್ರಕಾರದಲ್ಲಿ ಕಂಪ್ಲೀಟ್ ಮಾಡ್ತಿರುವಂಥವ್ರು, ನಂತರದಲ್ಲಿ ಒಂದು ಪಿ ಜಿಯನ್ನು ಕಂಪ್ಲೀಟ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇರ್ತೀರಾ. ಸೊ ಈ ಒಂದು ವಿದ್ಯಾರ್ಥಿಗಳ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಕೂಡ ವಿದ್ಯಾರ್ಥಿಗಳ ಪ್ರಶ್ನೆ ಇರುವಂಥದ್ದಾಗಿರುತ್ತೆ. ಸೊ ಬಿ ಎಡ್ ಅಪ್ಲಿಕೇಶನ್ ಯಾವಾಗಿಂದ ಆಗಿದ್ರೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿಯನ್ನು ತಿಳ್ಕೊಂತಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತರು ಹೆಚ್ಚಿಗೆ ಬಿ ಎಡ್ ಕುರಿತು ಗೌರ್ಮೆಂಟ್ ಸೀಟ್ನ ಪಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಗಳು ಎ ಟು ಝೆಡ್ ಮಾಹಿತಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಲಭ್ಯ ಇರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಹಾಗೆ ಜಾಯಿನ್ ಆಪ್ಷನ್ ಕೂಡ ಇರುತ್ತೆ ಪ್ರತ್ಯೇಕವಾಗಿ ವಿದ್ಯಾರ್ಥಿಗಳಿಗೆ, ಮೆಂಬರ್ ಆದಂತವರಿಗೆ. ಸೊ ಅವರು ಪ್ರತ್ಯೇಕವಾಗಿ ಅದು ಡೌಟ್ಸ್ ಇದೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಮಾಹಿತಿನ ಕೊಡಬೇಕು ಅಂದ್ರೆ ಮೆಂಬರ್ಸ್ ಓನ್ಲಿ ಕೂಡ ಒಂದು ಮಾಹಿತಿನ ಕೊಡ್ತಾ ಇರ್ತೇವೆ. ಮತ್ತೆ ನಾವು ಕೂಡ ಮೆಂಬರ್ಸ್ ಓನ್ಲಿಗೆ ಲೈವ್ ಬಂದಂತ ಸಂದರ್ಭದಲ್ಲೂ ಕೂಡ ನಿಮಗೆ ಇರುವಂತಹ ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತಾ ಇರುತ್ತೆ. ನೀವು ನಮ್ಮ ಜೊತೆ ಮೆಸೇಜ್ ಮುಖಾಂತರ ಅಥವಾ ವಿದ್ಯಾರ್ಥಿಗಳಿಗೆ ಒಂದು ಲೈವ್ ಬಂದಂತ ಸಂದರ್ಭದಲ್ಲಿ ಚಾಟ್ ಮಾಡೋದ್ರ ಮುಖಾಂತರ ಕೂಡ ಉತ್ತರನ ಪಡ್ಕೋಬಹುದಾಗಿರುತ್ತೆ. ಮತ್ತೆ ಅಲ್ಲಿ ಕಮ್ಯುನಿಟಿ ಪೋಲ್ಗಳಾಗಿರ್ಬೋದು, ಬೇರೆ ಬೇರೆ ಒಂದು ಅಪ್ಲಿಕೇಶನ್ಗಳೆಲ್ಲ ಒಂದು ನೋಟಿಫಿಕೇಶನ್ ಅಪ್ಲೋಡ್ ಆಗ್ತಾ ಇರ್ತವೆ ಅಂತಾನೆ ಹೇಳ್ತಾ, ನಂತರದಲ್ಲಿ ಇಲ್ಲಿಗೆ ಇನ್ನೊಂದು ಪ್ರಶ್ನೆ ನಂತರ ವಿದ್ಯಾರ್ಥಿಗಳಿಗೆ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೂಡ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಇಟ್ಟಿರೋದಾಗಿರುತ್ತೆ. ಅದರ ಮುಖಾಂತರ ನಿಮ್ದು ಯಾರ ಪ್ರಶ್ನೆ ಡೌಟ್ ಇದ್ರೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ನಮ್ಮ ಜೊತೆ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಕೂಡ ನಿಮ್ಮ ಡೌಟ್ ಅನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ಕೋಬಹುದಾಗಿರುತ್ತೆ. ಸೊ ಅಪ್ಲಿಕೇಶನ್ ಯಾವ ತರ ಹಾಕೋದು, ಯಾವ ತರ ಏನೇನು ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಏನು ಮಾಡಬೇಕಿರುತ್ತೆ, ಇದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿ ನಿಮಗೆ ಇನ್ಸ್ಟಾಗ್ರಾಮ್ ಕೂಡ ಸಿಗ್ತಾ ಇರ್ತವೆ ಅಂತ ಹೇಳ್ತಾ, ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳುವಂತ ವಿದ್ಯಾರ್ಥಿಗಳ ಹೆಸರಿನ ಪಕ್ಕದಲ್ಲಿ ಕಿರೀಟ ಸಿಂಬಲ್ ಬರುತ್ತೆ. ಆ ಮುಖಾಂತರ ಹೆಚ್ಚುವರಿ ಮಾಹಿತಿ ನೀವು ಪಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ತಿಳಿಸ್ತಾ, ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತಕ್ಕಂಥದ್ದನ್ನ ಆಪ್ಷನ್ಗಳನ್ನ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇರೋದಾಗಿರುತ್ತೆ. ಯಾಕಂದ್ರೆ ಬಿ ಎಡ್ಗೆ ಸಂಬಂಧಪಟ್ಟಂತೆ ಗೈಡ್ ಮಾಡುವಂತವ್ರು ಯಾರು ಕೂಡ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಸರ್ಕಾರಿ ಕೋಟಾದ ಸೀಟ್ ಅಂತಕ್ಕಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಕೂಡ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ ಅಪ್ಲಿಕೇಶನ್ ಹಾಕ್ಬಿಡ್ತೀರಾ ಅಥವಾ ಈ ರಿಜೆಕ್ಟ್ ಇನ್ನೊಂದು ಮತ್ತೊಂದಾಗಿ ಏನೋ ಒಂದು ಸಮಸ್ಯೆಗಳನ್ನ ಒಳಗಾಗ್ಬಿಡ್ತೀರಾ ವಿದ್ಯಾರ್ಥಿಗಳು, ಅಥವಾ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಯಾವುದೋ ಕಾಲೇಜ್ಗಳು ಅಲರ್ಟ್ ಆಗಿಬಿಡ್ತವೆ. ಸೊ ಈ ಕಾರಣಕ್ಕೆ ಯಾವುದೇ ತಪ್ಪು ಆಗದೇ ಇರೋ ರೀತಿ ಗೌರ್ಮೆಂಟ್ ಸೀಟನ್ನು ಪಡ್ಕೊಳ್ಳೋದಕ್ಕೆ ಹೆಚ್ಚುವರಿ ಮಾಹಿತಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರ್ತವೆ ವಿದ್ಯಾರ್ಥಿಗಳಿಗೆ. ಹಾಗೆ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿ ನೀವು ಪಡ್ಕೋತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ, ಒಂದು ಲಿಸ್ಟ್ಗಳ ಅನಿಸಿದ ಸಂದರ್ಭದಲ್ಲೂ ಕೂಡ ಸಿಗ್ತಾ ಇರುತ್ತೆ ಟೆಲಿಗ್ರಾಮ್ ಕೂಡ ಅಂತ ಹೇಳ್ತಾ. ಸೊ ಇದಕ್ಕೆ ವಿದ್ಯಾರ್ಥಿಗಳಿಗೆ ಮಾಹಿತಿನ ತಿಳಿಸುವಂತಾದ್ರೆ ಕನ್ನಡ ವೇದ ಒಂದು ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ಮಾಹಿತಿಗಳು ನಿಮ್ಗೆ ಸಿಗ್ತಾ ಇರುತ್ತೆ ಅಂತ ಮತ್ತೊಮ್ಮೆ ತಿಳಿಸ್ತಾ, ಸೊ ಈಗ ಬಿ ಎಡ್ಗೆ ಸಂಬಂಧಪಟ್ಟಂತೆ ಪ್ರವೇಶಾತಿ ಪ್ರಕ್ರಿಯೆ ಅಂತಕ್ಕಂಥದ್ರ ಬಗ್ಗೆ ವಿದ್ಯಾರ್ಥಿಗಳು ಕೇಳ್ತಿದ್ದೀರಾ. ಒಂದು ಪ್ರವೇಶಾತಿ ಪ್ರಕ್ರಿಯೆ ಯಾವಾಗ ಶುರುವಾಗುತ್ತೆ ಅಂತ ಅಂದ್ಬಿಟ್ಟು, ಸೊ ಒಂದು ಪ್ರವೇಶಾತಿ ಪ್ರಕ್ರಿಯೆ ಅಂತಕ್ಕಂಥದ್ದು ಎಷ್ಟು ತಿಂಗಳ ಕಾಲ ನಡೆಯುತ್ತೆ ಅಂತೆಲ್ಲ ವಿದ್ಯಾರ್ಥಿಗಳ ಪ್ರಶ್ನೆ ಇತ್ತು. ಸುಮಾರು ವಿದ್ಯಾರ್ಥಿಗಳಿಗೆ ಒಂದು ಅಕಾಡೆಮಿಕ್ ಇಯರ್ನ ಪ್ರಕಾರ ಬಿ ಎಡ್ ಅಕಾಡೆಮಿಕ್ ಇಯರ್ ಅಂತಕ್ಕಂಥದ್ದೇ ಬೇರೆ ತರ ಹೋಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಕರ್ನಾಟಕ ರಾಜ್ಯಕ್ಕೆ ಅನ್ವಯ ಆಗೋ ರೀತಿಯಲ್ಲಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಒಂದು ಇಲಾಖೆ ಕಡೆಯಿಂದ ಕೇಂದ್ರೀಕೃತ ದಾಖಲಾತಿ ಘಟಕ ಶಾಲಾ ಶಿಕ್ಷಣ ಇಲಾಖೆಯವರು ಕರೆಯೋದಾಗಿರುತ್ತೆ. ಸೊ ಒಂದು ಯೂನಿವರ್ಸಿಟಿ ಅಂಡರ್ಗೆ ಬಿ ಎಡ್ ಅಂತಕ್ಕಂಥದ್ದು ಹೋದ್ರು ಕೂಡ ಸಿಲೆಬಸ್ಗಳು, ಬಟ್ ಆದರೆ ಒಂದು ಗೌರ್ಮೆಂಟ್ ಸೀಟನ್ನು ಅಲರ್ಟ್ ಮಾಡ್ತಕ್ಕಂಥದ್ದು ಏನಿರುತ್ತಲ್ಲ, ಸೊ ಅದು ಬರ್ತಕ್ಕಂಥದ್ದು ಶಾಲಾ ಶಿಕ್ಷಣ ಇಲಾಖೆ ಅಂಡರಲ್ಲಿ ಬರ್ತಕ್ಕಂಥ ಕೇಂದ್ರೀಕೃತ ದಾಖಲಾತಿ ಘಟಕ ಶಾಲಾ ಶಿಕ್ಷಣ ಇಲಾಖೆಗೆ ಈ ಒಂದು ಅಪ್ಲಿಕೇಶನ್ ಎಲ್ಲ ಕರೆಯುವಂಥದ್ದಾಗಿರುತ್ತೆ. ಆ ಕಾರಣಕ್ಕೆ ಒಂದು ಪ್ರಕ್ರಿಯೆಗಳಿಂದವಲ್ಲ, ಸೊ ಸಾಮಾನ್ಯವಾಗಿ ಯಾವಾಗ ಒಂದು ಅಪ್ಲಿಕೇಶನ್ಗಳು ಶುರು ಆಗುತ್ತೆ ಏನು ಅಂತ ಹೇಳಿದ್ರೆ ಅಕ್ಟೋಬರ್ನ ತಿಂಗಳಲ್ಲಿ ಒಂದು ಅಪ್ಲಿಕೇಶನ್ಗಳು ಶುರು ಆಗೋದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿಯ ತನಕ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಕ್ರಿಯೆಗಳು ನಡೆಯುವಂತದ್ದಾಗಿರುತ್ತೆ. ಅಂದ್ರೆ 3 ರಿಂದ 4 ತಿಂಗಳು ಸುಮಾರು ಈ ಒಂದು ಅಪ್ಲಿಕೇಶನ್ಗಳ ಒಂದು ಪ್ರೋಸೆಸ್ ಏನಿರುತ್ತವಲ್ಲ ವಿದ್ಯಾರ್ಥಿಗಳಿಗೆ ಸೊ ನಡೆಯುವಂಥದ್ದು ಇರುತ್ತೆ. ನಂತರದಲ್ಲಿ ಅಪ್ಲಿಕೇಶನ್ ಎಲ್ಲ ಕಾಲ್ ಅಂತ ಸಂದರ್ಭದಲ್ಲಿ ರೌಂಡ್ಸ್ಗಳು ಕೂಡ ಇರ್ತವೆ ಪ್ರಮುಖವಾಗಿ, ಅದು ಕೂಡ ಮ್ಯಾಟರ್ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಸಾಮಾನ್ಯವಾಗಿ 4 ರೌಂಡ್ಗಳನ್ನ ಮಾಡ್ತಾರೆ. ನಂತರದಲ್ಲಿ ಇಲಾಖೆಯಲ್ಲಿ ಸೀಟ್ ಏನಾದ್ರು ಉಳ್ಕೊಂತು ಅಥವಾ ಕಾಲೇಜುಗಳಲ್ಲಿ ಇನ್ನ ಸೀಟ್ಗಳು ಇದಾವೆ ಅಂತ ಒಂದು ಮನವಿ ಪತ್ರಗಳೇನಾದ್ರು ಹೋದಂತ ಸಂದರ್ಭದಲ್ಲಿ ಮಾತ್ರ ಎಕ್ಸ್ಟ್ರಾ ರೌಂಡ್ಗಳನ್ನ ಮಾಡುವಂಥ ಅಧಿಕಾರ ಕೂಡ ಇಲಾಖೆಗೆ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವಾಗಿಂದ ಅರ್ಜಿನ ಶುರು ಮಾಡ್ತಿದ್ದಾರೆ 2025-26ನೇ ಸಾಲಿಗೆ ಸಂಬಂಧಪಟ್ಟಂತೆ ಅರ್ಜಿ ಯಾವಾಗಿಂದ ಶುರು ಆಗ್ತಿದೆ ಅಂತ ವಿದ್ಯಾರ್ಥಿಗಳು ಕೇಳ್ತೀರಿ. ಸೊ ಸದ್ಯಕ್ಕೆ ಯಾವುದೇ ರೀತಿ ಅಧಿಕೃತ ದಿನಾಂಕ ಅಂತ ಇಲಾಖೆಗಳಿಂದ ಪ್ರಕಟ ಮಾಡಿಲ್ಲ. ನಾವು ಅಧಿಸೂಚನೆ ಅಂತ ವಿದ್ಯಾರ್ಥಿಗಳಿಗೆ ಅದು ಯಾವಾಗ ಬಿಡುಗಡೆ ಆಗುತ್ತೆ ಅಂತೆಲ್ಲ ಕೇಳ್ತೀರಾ. ಸೊ ಅಧಿಸೂಚನೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಮಾಹಿತಿನ ಕೂಡ ಕೊಡ್ತೇವೆ ಕನ್ನಡ ಯೂಟ್ಯೂಬ್ ಚಾನಲ್. ಅದಕ್ಕಿಂತ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದಾಗಿರುತ್ತೆ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಅಕ್ಟೋಬರ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ಅರ್ಜಿನ ಕರೆಯುವಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಬಿ ಎಡ್ನ ಸರ್ಕಾರಿ ಕೋಟಾದ 2 ವರ್ಷಗಳ ಒಂದು ಕೋರ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಅರ್ಜಿಯನ್ನು ಕರೀತಾರೆ ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳ ಪ್ರಶ್ನೆ ಆಗಿರುವಂಥದ್ದು ಡಿಗ್ರಿ ಎನ್.ಇ.ಪಿ ಅಥವಾ ಎಸ್.ಸಿ.ಬಿ ಪ್ರಕಾರ ಮಾಡಿದ್ವಿ ಅಂದ್ರೆ ಸಮಸ್ಯೆ ಆಗುತ್ತಾ, ಅಥವಾ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಿದ್ವಿ ಅಂದ್ರೆ ಸಮಸ್ಯೆ ಆಗುತ್ತಾ ಅಂತ ಏನಾದ್ರು ಕೇಳ್ತೀರಿ. ಅಂದ್ರೆ ರಿಸಲ್ಟ್ಗಳು ಇನ್ನೂ ಬಂದಿಲ್ಲ ಅಂತ. ಸೊ ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ರಿಸಲ್ಟ್ಗಳಂತ ಇನ್ನೂ ಪ್ರಕಟ ಆಗಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಕೆಲ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಂತಕ್ಕಂಥದ್ದು ಪ್ರಕಟ ಆಗಿದೆ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ, ಇನ್ನು ಕೆಲವು ಯೂನಿವರ್ಸಿಟಿಯಲ್ಲಿ ಡಿಗ್ರಿ ರಿಸಲ್ಟ್ಗಳು ಪ್ರಕಟ ಆಗಿಲ್ಲ, ಪಿ ಜಿ ರಿಸಲ್ಟ್ಗಳು ಕೂಡ ಪ್ರಕಟ ಆಗಿಲ್ಲ. ಸೊ ಏನು ಮಾಡಬೇಕು ಅಂತ ಕೇಳ್ತೀರಾ. ಪೋಸ್ಟ್ ಗ್ರಾಜುಯೇಷನ್ ರಿಸಲ್ಟ್ ಬಂದಿಲ್ಲ ಅಂದ್ರೆ ವಿದ್ಯಾರ್ಥಿಗಳು ಸಮಸ್ಯೆ ಇರೋದಿಲ್ಲ. ಡಿಗ್ರಿ ಬೇಸ್ ಮೇಲೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಕನ್ಸಿಡರ್ ಮಾಡ್ತಾರೆ. ಬಟ್ ಡಿಗ್ರಿ ಪರ್ಸೆಂಟೇಜ್ ಕಡಿಮೆ ಇತ್ತು, ಪೋಸ್ಟ್ ಗ್ರಾಜುಯೇಷನ್ ಪರ್ಸೆಂಟೇಜ್ ಜಾಸ್ತಿ ಇತ್ತು, ನಮ್ದು ರಿಸಲ್ಟ್ ಬಂದಿಲ್ಲ ಅಂದ್ರೆ ವಿದ್ಯಾರ್ಥಿಗಳು ವೆಯ್ಟ್ ಮಾಡಲೇಬೇಕಿರುತ್ತೆ. ಬಟ್ ರಿಸಲ್ಟೇ ಅಂದ್ರೆ ಅದಕ್ಕೆ ವಿದ್ಯಾರ್ಥಿಗಳು ಅಕ್ಟೋಬರ್ ತಿಂಗಳ ತನಕ
ಅಪ್ಲಿಕೇಶನ್ ಕರೆಯೋದಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಸಾಮಾನ್ಯವಾಗಿ ಒಂದು ಯೂನಿವರ್ಸಿಟಿಗಳ ರಿಸಲ್ಟ್ ಅಂತಕ್ಕಂಥದ್ದು ಏನಿರುತ್ತಲ್ಲ, ಸೊ ಅದು ಸಾಮಾನ್ಯವಾಗಿ ಬರ್ತಕ್ಕಂಥದ್ದು ಏನಿರುತ್ತೆ ಅಂತಂದ್ರೆ, ಈ ಒಂದು ಮಂತ್‌ಗಳಲ್ಲಿ ಹೆಚ್ಚು ಕಮ್ಮಿ ಹಿಂದೆ ಮುಂದೆ ಮಂತಲ್ಲಿ ಬರುವಂಥದ್ದು ಇರುತ್ತೆ. ಆ ಕಾರಣಕ್ಕೆ ಒಂದು ಸೆಮಿಸ್ಟರ್‌ನ ಅಂದ್ರೆ ಅಕಾಡೆಮಿಕ್ ಇಯರ್‌ನ 3 ವರ್ಷದ ಡಿಗ್ರಿ ಅಂತಕ್ಕಂಥದ್ದು ಏನಿದೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಮುಗಿಯುವಂಥದ್ದಾಗಿರುತ್ತೆ. ಆ ಕಾರಣಕ್ಕೆ ಅದರ ಬೇಸ್ ಮೇಲೂ ಕೂಡ ಒಂದು ಪರಿಗಣಿಸ್ತಾರೆ ಅಂತ ಹೇಳ್ಬೋದಾಗಿರುತ್ತೆ. ಸಾಮಾನ್ಯವಾಗಿ ಎಲ್ಲ ಯೂನಿವರ್ಸಿಟಿಗಳ ರಿಸಲ್ಟ್ ಬಂದಂತ ನಂತರದಲ್ಲಿ ಮತ್ತೆ ಅಪ್ಲಿಕೇಶನ್ ಕರೆದಾಗಲೂ ಕೂಡ 1 ತಿಂಗಳ ಕಾಲಾವಕಾಶವನ್ನ ಬಿ.ಎಡ್ ಅರ್ಜಿಗೆ ಕೊಟ್ಟಿರ್ತಾರೆ. ಆ ಕಾರಣಕ್ಕೂ ವಿದ್ಯಾರ್ಥಿಗಳು ವರಿನ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಬಟ್ ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಸಿದ್ಧತೆಗಳನ್ನು ಮಾಡ್ಕೊಂತೀರಿ. ಏನೇನು ಡಾಕ್ಯುಮೆಂಟ್ಸ್ ಬೇಕು, ಏನು ಅಂತ ಪ್ರತಿಯೊಂದು ಮಾಹಿತಿ ಕನ್ನಡ ಬೈ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ಡಿಗ್ರಿಯ ರಿಸಲ್ಟ್ ಎನ್.ಇ.ಪಿ ಪ್ರಕಾರ ಮಾಡಿದ್ವಿ, ಎಸ್.ಇ.ಪಿ ಪ್ರಕಾರ ಮಾಡಿದ್ವಿ ಅಂದ್ರೆ ಅದೇನು ಸಮಸ್ಯೆ ಆಗೋದಿಲ್ಲ. ವಿದ್ಯಾರ್ಥಿಗಳಿಗೆ ಪರ್ಸೆಂಟೇಜ್ ಅಂತಕ್ಕಂಥದ್ದು ಹೆಚ್ಚಿಗೆ ಇರಬೇಕಿರುತ್ತೆ ಅಷ್ಟೇ ಒಂದು ಗೌರ್ಮೆಂಟ್ ಸೀಟ್‌ಗೆ. ಅದನ್ನ ಬಿಟ್ಟು ಎನ್.ಇ.ಪಿ ಮಾಡಿದ್ರೆ, ಎಸ್.ಇ.ಪಿ ಮಾಡಿದ್ರೆ ಏನು ಮ್ಯಾಟರ್ ಆಗಲ್ಲ. ಡಿಗ್ರಿ ಆಗಿದೆಯಾ, ಪೋಸ್ಟ್ ಗ್ರಾಜುಯೇಷನ್ ನೀವು ಅದನ್ನ ಮಾಡಿದ್ದೀರಾ ಅಂದ್ರೂ ಕೂಡ ಅದರ ಒಂದು ಸೌಲಭ್ಯ ಇದೆ ಅಂದ್ರೆ ಅದನ್ನು ಕೂಡ ಮಾಡ್ಬೋದಾಗಿರುತ್ತೆ. ಬಟ್ ಅಟ್ಲೀಸ್ಟ್ ಡಿಗ್ರಿ ಆಗಿದ್ರೆ ಮಾತ್ರ ಎಲಿಜಿಬಿಲಿಟಿ ಅಂತ ಇರುತ್ತೆ. ಆ ಕಾರಣಕ್ಕೆ ಡಿಗ್ರಿ ಆಗಿರಬೇಕಿರುತ್ತೆ. ನೀವು ಎನ್.ಇ.ಪಿ ಪ್ರಕಾರ ಮಾಡಿ, ಎಸ್.ಇ.ಪಿ ಪ್ರಕಾರ ಮಾಡಿ, ಸಿ.ಬಿ.ಸಿ.ಎಸ್ ಸ್ಕೀಮ್ ಪ್ರಕಾರ ಮಾಡಿ ಸಮಸ್ಯೆ ಆಗೋದಿಲ್ಲ. ಅದೇನು ಮ್ಯಾಟರ್ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ. ಆ ಕಾರಣಕ್ಕೆ ರಿಸಲ್ಟ್ ಅಂತಕ್ಕಂಥದ್ದು ಬರುತ್ತೆ. ವಿದ್ಯಾರ್ಥಿಗಳು ವೆಯ್ಟ್ ಮಾಡಬಹುದಾಗಿರುತ್ತೆ. ಸೆಪ್ಟೆಂಬರ್ ಆಗಿರ್ಬೋದು, ಆಗಸ್ಟ್ ಆ ಎಂಡಿಂಗ್ ತನಕ ಸೆಪ್ಟೆಂಬರ್ ಮಂತಲ್ಲೂ ಕೂಡ ವಿದ್ಯಾರ್ಥಿಗಳ ರಿಸಲ್ಟ್ ಬರೋದಾಗಿರುತ್ತೆ. ಸೊ ಸಮಸ್ಯೆ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ. ಪರೀಕ್ಷೆಗಳು ನಡೀತಿದೆ ಕೆಲವು ಯೂನಿವರ್ಸಿಟಿ ಕೂಡ, ಅದು ಕೂಡ ಸಮಸ್ಯೆ ಆಗೋದಿಲ್ಲ. ವೆಯ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಇದ್ದಾಗ ಕನ್ನಡ ವೇದಿಕೆ ಮಾಹಿತಿನ ಕೊಡ್ತಿರ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಇವು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುತ್ತೆ. ಅಲ್ಲಿ ಕೂಡ ಏನಾರ ವಿದ್ಯಾರ್ಥಿಗಳಿಂದ ಪ್ರಶ್ನೆ ಡೌಟ್ ಇದೆ ನಂತರದಲ್ಲಿ ಬ್ರಾಡ್ಕಾಸ್ಟ್ ಚಾನಲ್ ಲಿಂಕ್ ಕೂಡ ಅಲ್ಲಿ ಓಪನ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಅದರ ಸೌಲಭ್ಯನ ಕೂಡ ಕೊಡೋದಾಗಿರುತ್ತೆ. ನಂತರದಲ್ಲಿ ಲಾಸ್ಟ್ ಮೀ ಮುಖಾಂತರ ಏನಾರ ಪ್ರಶ್ನೆ ಡೌಟ್ ಇದ್ದರೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಕೂಡ ನಮ್ಮ ಜೊತೆ ಪ್ರಶ್ನೆ ಅಥವಾ ಉತ್ತರನ ಪಡ್ಕೊಳ್ಳೋದಕ್ಕೆ ಕೂಡ ವಿದ್ಯಾರ್ಥಿಗಳ ಅವಕಾಶನ ಇನ್ಸ್ಟಾಗ್ರಾಮ್ ಅಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ, ಹಾಗೆ ಟೆಲಿಗ್ರಾಮ್ ಕೂಡ ಒಂದು ಆಫಿಷಿಯಲ್ ಮಾಹಿತಿಗಳೆಲ್ಲ ಸಿಗ್ತಾ ಇರುತ್ತೆ ನಿಮಗೆ. ಸೊ ಯೂಟ್ಯೂಬ್ನಲ್ಲೂ ಕೂಡ ಜಾನ್ ಆಪ್ಷನ್ ಇದೆ, ಅದರ ಸೌಲಭ್ಯನ ಕೂಡ ನೀವು ಪಡ್ಕೋಬೋದಾಗಿರುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಸೀಟ್ಗೆ ಸಂಬಂಧಪಟ್ಟಂತೆ ಏನು ಮಾಡಬೇಕಿತ್ತ ಅಂತಾರೆ ಗೈಡ್ ಮಾಡೋದಿಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲ ಒಂದು ಮನೆಗಳಲ್ಲಿ ಕೂಡ ಡಿಗ್ರಿನ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಹೆಚ್ಚಿಗೆ ನಾವು ಓದಿರೋದಿಲ್ಲ. ಆ ಕಾರಣಕ್ಕೆ ಅವರು ಫ್ರೆಂಡ್ಸ್ ಅಥವಾ ಫ್ಯಾಮಿಲೀಸ್ಗಳಲ್ಲೂ ಕೂಡ ಕೇಳ್ತೀವಿ ಅಂದ್ರೂ ಕೂಡ ಅಷ್ಟಾಗಿ ಗೊತ್ತಿರೋದಿಲ್ಲ ಐಡಿಯಾಗಳು. ಆ ಕಾರಣಕ್ಕೆ ಒಂದು ಅಪ್ಲಿಕೇಶನ್ ಪ್ರೊಸೆಸ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ಮತ್ತೆ ಇನ್ಸ್ಟಾಮಲ್ಲಿ ಕೂಡ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ.